ಏನಾದ್ರು ಹಾಕಿದ್ರೆ, ತೊಗರಿ ಅಥವಾ ರಾಗಿ ಬೆಳೆ ಏನಾದ್ರು ಹಾಕಿದ್ರೆ ನೀವೇನ್ ಮಾಡ್ಬೋದು, ನಮ್ಮ ಬೆಳೆ ವಿಮೆ ಅಂತ ಇದೆ. 1 ಎಕರೆಗೆ ನಾವು ಸುಮಾರು 410 ರೂಪಾಯಿ ನಿಮ್ಮಿಂದ ಕಟ್ಟಿಸ್ಕೊಂತೀವಿ. ಯಾಕೆ ಅದನ್ನ ಕಟ್ಟಿಸ್ಕೊಂತೀವಿ ಅಂದ್ರೆ, ಮುಂದೆ ಏನಾದ್ರೂ ಅತಿ ಹೆಚ್ಚು ಮಳೆ ಬಂದು ಆ ಬೆಳೆ ಏನಾದ್ರೂ ನಷ್ಟ ಆದ್ರೆ, ಅಥವಾ ಮಳೆನೇ ಬರ್ದಲೇನೆ ರಾಗಿ ಬಂದು ಒಣಗೋದ್ರೆ, ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಏನಾದ್ರೂ ಬೆಳೆ ಇನ್ಸೂರೆನ್ಸ್ ಕಟ್ಕೊಂಡ್ರೆ ಮುಂದೆ ನಮ್ಗೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಈ ಭಾಗದಲ್ಲಿ ಎಲ್ಲ ರೈತರು ನಿಮ್ಮ RTC, ನಿಮ್ಮ KYC ಅಪ್ಡೇಟ್ ಆಗಿರೋಂಥದ್ದು ಅಥವಾ ಫ್ರೂಟ್ ID ಎಲ್ಲ ಸರಿಯಾಗಿದ್ರೆ, ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ ಇಲ್ಲಿ. ಯಾರಾದ್ರೂ ಸಹ ನಾನು 1 ಎಕರೆಯಲ್ಲಿ ಮಾಡ್ತೀನಿ, ಒಂದು 400 ರೂಪಾಯಿ ಕಟ್ಕೊಂತೀನಿ ಅನ್ನೋದಿದ್ರೆ ನೀವೇನ್ ಮಾಡ್ಬೋದು, ನಿಮ್ಮ RTC, ನಿಮ್ಮ ದಾಖಲಾತಿಗಳೆಲ್ಲ ಮೇಡಮ್ ಅವ್ರು ಕೇಳಿದಾಗೆ ಅದನ್ನೆಲ್ಲ ತಂದ್ಕೊಟ್ರೆ ಬೆಳೆ ವಿಮೆಯನ್ನು ಮಾಡಿಸ್ಕೋಬಹುದು. ಯಾಕಂತಂದ್ರೆ ಇವತ್ತು ನಾವು ಬೈಕ್ಗಳೆಲ್ಲ ಓಡಾಡ್ತೀವಿ, ಎಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಬೈಕ್ ಇನ್ಸೂರೆನ್ಸ್ ಇದ್ರೆ ನಾಳೆ ದಿನ ನಮ್ಗೆ ಪ್ರತಿಯೊಂದನ್ನು ಕ್ಲೈಮ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇದಕ್ಕೂ ಕೂಡ ಅಷ್ಟೇ, ಬೆಳೆ ವಿಮೆಗೆ ನಮ್ಮ ಕೋಲಾರದಲ್ಲಿ ಅತಿ ಹೆಚ್ಚು ಟೊಮೊಟೊ ಬೆಳೆಯೋದ್ರಿಂದ ಅಥವಾ ಬೇರೆ ಬೇರೆ ತರಕಾರಿ ಬೆಳೆಯೋದ್ರಿಂದ ಅದೆಲ್ಲ ನಮ್ಗೆ ಲಾಸ್ಟ್ ಡೇಟ್ ಮುಗೀತು. ಇನ್ನು 14ನೇ ತಾರೀಕು ರಾಗಿ ಬೆಳೆಗೆ ಅವಕಾಶ ಇದೆ. ಯಾರಾದ್ರೂ ನಮ್ಮ ರೈತರು ಆಸಕ್ತಿ ಇರೋರು ನೀವೇನ್ ಮಾಡ್ಬೋದು, ಬೆಳೆ ವಿಮೆನ ಮಾಡಿಸ್ಬೋದು ಅಂತ ಹೇಳ್ತೀನಿ. ಇನ್ನೊಂದು ವಿಚಾರ ಏನಂತಂದ್ರೆ, ನಮ್ಮ ಸಂಸ್ಥೆ ವತಿಯಿಂದ ನಾವು ಯಾವಾಗಲೂ ಸಿರಿಧಾನ್ಯ ಬೇಸಾಯಕ್ಕೆ ಆದ್ಯತೆ ಕೊಡ್ತೀವಿ. ಸಿರಿಧಾನ್ಯ ಬೇಸಾಯ ಅಂದ್ರೆ ಗೊತ್ತಲ್ಲ ನಿಮ್ಗೆಲ್ಲ, ಯಾವ್ದು ಸಾಮಕ್ಕಿ, ನವಣಕ್ಕಿ, ಕೊರ್ಲೆ, ಊದಲು ಅಂತೇಳಿ ಬೆಳೆದಿದ್ದಾರೆ ಯಾರಾದ್ರೂ ನಮ್ಮ ರೈತರು. ಹಿಂದೆ ನಮ್ಮ ಪೂರ್ವಜರು ಯಾರಾದ್ರೂ ಬೆಳೆದಿರ್ಬೋದು, ಹಿಂದೆ ಬೆಳೆದಿದ್ರೆ ಏನ್ಮಾಡ್ರೆ, ಯಾಕಂದ್ರೆ ಈಗ ಬೆಳಿತಾರೆ ಎಲ್ಲಾದ್ರೂ, ಯಾರೋ ಒಬ್ರು ಬೆಳಿತಾರೆ. ಇವತ್ತೇನಾಗಿದೆ ಅಂದ್ರೆ ಅದೆಲ್ಲ ಇವತ್ತು ಶ್ರೀಮಂತರ ಆಹಾರ ಆಗಿದೆ. ಅವತ್ತೇನ್ ಶ್ರೀಮಂತರು ಏನ್ ಆಹಾರ ತಿಂತಿದ್ರು ಅದನ್ನ ಬಿಟ್ಟಿದ್ದಾರೆ ಅವರು. ಇವತ್ತು ನಾವೇನ್ ಮಾಡ್ತಿದ್ವಿ, ಬಡವರು ಇವತ್ತು ಶ್ರೀಮಂತರ ಆಹಾರ ಏನಿತ್ತು ಅದನ್ನ ನಾವು ತಿಂತಿದ್ವಿ, ನಮ್ಮ ಆಹಾರ ಏನಿತ್ತು ಇವತ್ತು ಶ್ರೀಮಂತರು ತಿಂತಿದ್ದಾರೆ, ಹೌದಲ್ವಾ? ಇವತ್ತು ಯಾಕಂತ ಹೇಳಿದ್ರೆ, ಇವತ್ತು ಸಾಮಕ್ಕಿ, ನವಣಕ್ಕಿ, ಅದು ಹಾರ್ಕ, ಊದಲು ಅದನ್ನೆಲ್ಲ ನಾವು ಬೆಳೆದು ನಾವೇ ಅದನ್ನ ತಿಂತಾ ಇದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತಿತ್ತು. ನಮ್ಮ ಪೂರ್ವಜರು, ನಮ್ಮ ಹಿಂದಿನವರು ಇವತ್ತು ಏನಾಗ್ತಿದ್ರು, 100 ವರ್ಷ 90 ವರ್ಷವರೆಗೂ ಬದುಕ್ತಿದ್ರು. ಇವತ್ತೇನಾಗಿದೆ ಪರಿಸ್ಥಿತಿ, 18 ವರ್ಷ ಆಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತಂತ ಸಣ್ಣ ಮಗ ಸತ್ತೋದ ಅಂತ ನ್ಯೂಸ್ ಕೇಳ್ತೀವಿ. ಯಾಕೆ ಅಂತಂದ್ರೆ ನಾವು ತಿನ್ನುವಂತ ಆಹಾರದಲ್ಲಿ ಈ ರೀತಿ ಸಮಸ್ಯೆಗಳೆಲ್ಲ ಇದೆ. ಹಾಗಾಗಿ ಈ ಬಗ್ಗೆ ನೀವು ಯಾರಾದ್ರೂ ನಮ್ಮ ರೈತರು ಏನಾದ್ರು ಸಿರಿಧಾನ್ಯದ ಬಗ್ಗೆ ಏನಾದ್ರು ನಾವು ಬೆಳಿತೀವಿ ಸರ್ ಅನ್ನೋದಿದ್ರೆ, ನಿಮ್ಗೆ ಬಿತ್ತನೆ ಬೀಜ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ನೀವೇನು ಈಗ ನೆಕ್ಸ್ಟ್ ರಾಗಿ ನೀವು ಈಗ ಆಗಸ್ಟ್ ತಿಂಗಳಲ್ಲಿ ಏನಾದ್ರು ರಾಗಿ ಬಿತ್ತನೆ ಮಾಡಿದ್ರೆ ಅದ್ರ ಜೊತೆಗೆ ಸಿರಿಧಾನ್ಯ ಬೇಸಾಯ ಅಕ್ಕಡಿ ಸಾಲಲ್ಲಿ ಹಾಕೊಂಡು ಮನೆಗೆ ನಾವು ಸ್ವಲ್ಪ ಆದ್ರೂ ಬಳಕೆ ಮಾಡ್ತಾ ಇದ್ರೆ